ಹೆಲೋ ಫ್ರೆಂಡ್ಸ್, ಇವತ್ತು ನಾವು ಕೋಮಲ್ ಕುಮಾರ್ ಅವರ ಆಲ್ ಹಿಟ್ ಆ್ಯಂಡ್ ಫ್ಲಾಪ್ ಮೂವೀಸ್ ಲಿಸ್ಟನ್ನು ನೋಡೋಣ. ವಿನ್ಸೆಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ವತಿಯಿಂದ ಮತ್ತೊಂದು ನೂತನ ಪ್ರಯತ್ನ. ವಿನ್ಸೆಂಟ್ ಫ್ಯಾಕ್ಸ್ ಎಂಬ ನೂತನ ಚಾನಲ್ ಕ್ರಿಯೇಟ್ ಮಾಡಿದ್ದು ನಿಮ್ಮ ಪ್ರೀತಿಯನ್ನು ಆ ಚಾನಲ್ಗೂ ತೋರಿಸಿ. ಅವರ ಮೊದಲನೇ ಚಿತ್ರ ಸೂಪರ್ ನನ್ನ ಮಗ. ಈ ಚಿತ್ರ 1992ರಲ್ಲಿ ತೆರೆಕಂಡಿದ್ದು ಕಾಮಿಡಿಯನ್ ರೋಲ್ ಮಾಡಿದ್ದರು. ಎರಡನೇ ಚಿತ್ರ ಮಿಲ್ಟ್ರಿ ಮಾವ. ಈ ಚಿತ್ರ 1993ರಲ್ಲಿ ತೆರೆಕಂಡಿತ್ತು. ಮೂರನೇ ಚಿತ್ರ ಬೇಡ ಕೃಷ್ಣ ರಂಗಿನಾಟ. ಈ ಚಿತ್ರ 1994ರಲ್ಲಿ ತೆರೆಕಂಡಿತ್ತು. ನಾಲ್ಕನೇ ಚಿತ್ರ ಸೋಮ. ಈ ಚಿತ್ರ 1996ರಲ್ಲಿ ತೆರೆಕಂಡಿತ್ತು. ಐದನೇ ಚಿತ್ರ ಪಟ್ಟಣಕ್ಕೆ ಬಂದ ಪುಟ್ಟ. ಈ ಚಿತ್ರ 1996ರಲ್ಲಿ ತೆರೆಕಂಡಿತ್ತು. ಆರನೇ ಚಿತ್ರ ಶಿವಣ್ಣ. ಈ ಚಿತ್ರ 1996ರಲ್ಲಿ ತೆರೆಕಂಡಿತ್ತು. ಏಳನೆಯ ಚಿತ್ರ ಲೇಡಿ ಕಮಿಷನರ್. ಈ ಚಿತ್ರ 1997ರಲ್ಲಿ ತೆರೆಕಂಡಿತ್ತು. ಎಂಟನೇ ಚಿತ್ರ ದ್ರೋಣ. ಈ ಚಿತ್ರ 1999ರಲ್ಲಿ ತೆರೆಕಂಡಿತ್ತು. ಒಂಬತ್ತನೆಯ ಚಿತ್ರ ಶುಕ್ರದಶೆ. ಈ ಚಿತ್ರ 2000 ತೆರೆಕಂಡಿತ್ತು. ಹತ್ತನೆಯ ಚಿತ್ರ ಜಿಪುಣ ನನ್ನ ಗಂಡ. ಈ ಚಿತ್ರ 2000 ತೆರೆಕಂಡಿತ್ತು. 11ನೇ ಚಿತ್ರ ಕಿಲಾಡಿ. ಈ ಚಿತ್ರ 2000 ತೆರೆಕಂಡಿತ್ತು. 13ನೆಯ ಚಿತ್ರ ಕುರಿಗಳು ಸಾರ್ ಕುರಿಗಳು. ಈ ಚಿತ್ರ 2001ರಲ್ಲಿ ತೆರೆಕಂಡಿತ್ತು. 13ನೇ ಚಿತ್ರ 1 2 3. ಈ ಚಿತ್ರ 2002ರಲ್ಲಿ ತೆರೆಕಂಡಿತ್ತು. 14ನೇ ಚಿತ್ರ ನಿನಗೋಸ್ಕರ. ಈ ಚಿತ್ರ 2002ರಲ್ಲಿ ತೆರೆಕಂಡಿತ್ತು. 15ನೇ ಚಿತ್ರ ಹತ್ತೂರ ಒಡೆಯ. ಈ ಚಿತ್ರ 2002ರಲ್ಲಿ ತೆರೆಕಂಡಿತ್ತು. 16ನೇ ಚಿತ್ರ ಮೇಕಪ್. ಈ ಚಿತ್ರ 2002ರಲ್ಲಿ ತೆರೆಕಂಡಿತ್ತು. 17ನೆಯ ಚಿತ್ರ ತವರಿಗೆ ಬಾತಂಗಿ. ಈ ಚಿತ್ರ 2003ರಲ್ಲಿ ತೆರೆಕಂಡಿತ್ತು. 18ನೇ ಚಿತ್ರ ಕತ್ತೆಗಳು ಸಾರ್ ಕತ್ತೆಗಳು. ಈ ಚಿತ್ರ 2003ರಲ್ಲಿ ತೆರೆಕಂಡಿತ್ತು. 19ನೆಯ ಚಿತ್ರ ಕಾಸು ಇದ್ದವನೇ ಬಾಸು. ಈ ಚಿತ್ರ 2003ರಲ್ಲಿ ತೆರೆಕಂಡಿತ್ತು. 20ನೆಯ ಚಿತ್ರ ಮೌರ್ಯ. ಈ ಚಿತ್ರ 2004ರಲ್ಲಿ ತೆರೆಕಂಡಿತ್ತು. 21ನೆಯ ಚಿತ್ರ ಗೌರಮ್ಮ. ಈ ಚಿತ್ರ 2005ರಲ್ಲಿ ತೆರೆಕಂಡಿತ್ತು. 22ನೆಯ ಚಿತ್ರ ಜೂಟಾಟ. ಈ ಚಿತ್ರ 2005ರಲ್ಲಿ ತೆರೆಕಂಡಿತ್ತು. 23ನೆಯ ಚಿತ್ರ ಲವ್ ಸ್ಟೋರಿ. ಈ ಚಿತ್ರ 2005ರಲ್ಲಿ ತೆರೆಕಂಡಿತ್ತು. 24ನೇ ಚಿತ್ರ 7 o'clock. ಈ ಚಿತ್ರ 2006ರಲ್ಲಿ ತೆರೆಕಂಡಿತ್ತು. 25ನೇ ಚಿತ್ರ ನೀನೆಲ್ಲೋ ನಾನಲ್ಲೇ. ಈ ಚಿತ್ರ 2006ರಲ್ಲಿ ತೆರೆಕಂಡಿತ್ತು. 26ನೆಯ ಚಿತ್ರ ಮೋಹಿನಿ. ಈ ಚಿತ್ರ 2006ರಲ್ಲಿ ತೆರೆಕಂಡಿತ್ತು. 27ನೆಯ ಚಿತ್ರ ಚೆಲ್ಲಾಟ. ಈ ಚಿತ್ರ 2006ರಲ್ಲಿ ತೆರೆಕಂಡಿತ್ತು. 28ನೆಯ ಚಿತ್ರ ಶ್ರೀ. ಈ ಚಿತ್ರ 2006ರಲ್ಲಿ ತೆರೆಕಂಡಿತ್ತು. 29ನೆಯ ಚಿತ್ರ ಒಡ ಹುಟ್ಟಿದವಳು. ಈ ಚಿತ್ರ 2006ರಲ್ಲಿ ತೆರೆಕಂಡಿತ್ತು. 30ನೇ ಚಿತ್ರ ಸ್ಟೂಡೆಂಟ್. ಈ ಚಿತ್ರ 2006ರಲ್ಲಿ ತೆರೆಕಂಡಿತ್ತು. 31ನೇ ಚಿತ್ರ ತಂದೆಗೆ ತಕ್ಕ ಮಗ. ಈ ಚಿತ್ರ 2006ರಲ್ಲಿ ತೆರೆಕಂಡಿತ್ತು. 32ನೇ ಚಿತ್ರ ಹನಿಮೂನ್ ಎಕ್ಸ್ಪ್ರೆಸ್. ಈ ಚಿತ್ರ 2006ರಲ್ಲಿ ತೆರೆಕಂಡಿತ್ತು. 33ನೇ ಚಿತ್ರ ತೆನಾಲಿ ರಾಮ. ಈ ಚಿತ್ರ ಕೂಡ 2006ರಲ್ಲಿ ತೆರೆಕಂಡಿತ್ತು. 34ನೇ ಚಿತ್ರ ಐಶ್ವರ್ಯ. ಈ ಚಿತ್ರ 2006ರಲ್ಲಿ ತೆರೆಕಂಡಿತ್ತು. 35ನೆಯ ಚಿತ್ರ ದತ್ತ. ಈ ಚಿತ್ರ 2006ರಲ್ಲಿ ತೆರೆಕಂಡಿತ್ತು. 36ನೇ ಚಿತ್ರ ಸೇವಂತಿ. ಈ ಚಿತ್ರ 2006ರಲ್ಲಿ ತೆರೆಕಂಡಿತ್ತು. 37ನೆಯ ಚಿತ್ರ ಮನ್ಮಥ. ಈ ಚಿತ್ರ 2007ರಲ್ಲಿ ತೆರೆಕಂಡಿತ್ತು. 38ನೇ ಚಿತ್ರ ಗೋವಿಂದ ಗೋಪಾಲ. ಈ ಚಿತ್ರ 2007ರಲ್ಲಿ ತೆರೆಕಂಡಿದ್ದು ಸಪೋರ್ಟಿಂಗ್ ರೋಲ್ ಮಾಡಿದ್ದರು. ಅವರ 39ನೇ ಚಿತ್ರ ಹುಡುಗಾಟ. ಈ ಚಿತ್ರ 2007ರಲ್ಲಿ ತೆರೆಕಂಡಿತ್ತು. 40ನೇ ಚಿತ್ರ ತಮಾಷೆಗಾಗಿ. ಈ ಚಿತ್ರ 2007ರಲ್ಲಿ ತೆರೆಕಂಡಿತ್ತು. 41ನೇ ಚಿತ್ರ ಸತ್ಯವಾನ್ ಸಾವಿತ್ರಿ. ಈ ಚಿತ್ರ 2007ರಲ್ಲಿ ತೆರೆಕಂಡಿತ್ತು. 42ನೆಯ ಚಿತ್ರ ಚೆಲುವಿನ ಚಿತ್ತಾರ. ಈ ಚಿತ್ರ 2007ರಲ್ಲಿ ತೆರೆಕಂಡಿತ್ತು. 43ನೆಯ ಚಿತ್ರ ಅರಸು. ಈ ಚಿತ್ರ 2007ರಲ್ಲಿ ತೆರೆಕಂಡಿತ್ತು. 44ನೆಯ ಚಿತ್ರ ಗಜ. ಈ ಚಿತ್ರ 2008ರಲ್ಲಿ ತೆರೆಕಂಡಿತ್ತು. 45ನೇ ಚಿತ್ರ ಆಕಾಶಗಂಗೆ. ಈ ಚಿತ್ರ 2008ರಲ್ಲಿ ತೆರೆಕಂಡಿತ್ತು. 46ನೇ ಚಿತ್ರ ಸತ್ಯ ಇನ್ ಲವ್. ಈ ಚಿತ್ರ 2008ರಲ್ಲಿ ತೆರೆಕಂಡಿತ್ತು. 47ನೆಯ ಚಿತ್ರ ವಂಶಿ. ಈ ಚಿತ್ರ 2008ರಲ್ಲಿ ತೆರೆಕಂಡಿತ್ತು. 48ನೆಯ ಚಿತ್ರ ಮಸ್ತ್ ಮಜಾ ಮಾಡಿ. ಈ ಚಿತ್ರ 2008ರಲ್ಲಿ ತೆರೆಕಂಡಿತ್ತು.
49ನೇ ಚಿತ್ರ ಮೆರವಣಿಗೆ. ಈ ಚಿತ್ರ 2008ರಲ್ಲಿ ತೆರೆ ಕಂಡಿತ್ತು. 50ನೇ ಚಿತ್ರ ಮಿಸ್ಟರ್ ಗರಗಸ. ಈ ಚಿತ್ರದ ಮೂಲಕ ಅವರು ಫಸ್ಟ್ ಲೀಡ್ ರೋಲ್ ಮಾಡಿದ್ದರು. 51ನೇ ಚಿತ್ರ ಶಿವಾನಿ. 2008ರಲ್ಲಿ ತೆರೆ ಕಂಡಿದ್ದು ಕಾಮಿಡಿಯನ್ ರೋಲ್ ಮಾಡಿದ್ದರು. 52ನೇ ಚಿತ್ರ ಸಂಗಮ. ಈ ಚಿತ್ರ 2008ರಲ್ಲಿ ತೆರೆ ಕಂಡಿತ್ತು. 53ನೇ ಚಿತ್ರ ಧಿಮಾಕು. ಈ ಚಿತ್ರ 2008ರಲ್ಲಿ ತೆರೆ ಕಂಡಿತ್ತು. 54ನೇ ಚಿತ್ರ ಪರಿಚಯ. ಈ ಚಿತ್ರ 2009ರಲ್ಲಿ ತೆರೆ ಕಂಡಿತ್ತು. 55ನೇ ಚಿತ್ರ ಮಳೆಬಿಲ್ಲೆ. ಈ ಚಿತ್ರ 2009ರಲ್ಲಿ ತೆರೆ ಕಂಡಿತ್ತು. 56ನೇ ಚಿತ್ರ ಚಮಕಾಯಿಸಿ ಚಿಂದಿ ಉಡಾಯಿಸಿ 2009ರಲ್ಲಿ ತೆರೆ ಕಂಡಿದ್ದು ಹಿಟ್ ಆಗಿತ್ತು. 57ನೇ ಚಿತ್ರ ಜಾಜಿ ಮಲ್ಲಿಗೆ. ಈ ಚಿತ್ರ 2009ರಲ್ಲಿ ತೆರೆ ಕಂಡಿತ್ತು. 58ನೇ ಚಿತ್ರ ರಜನಿ. ಈ ಚಿತ್ರ 2009ರಲ್ಲಿ ತೆರೆ ಕಂಡಿತ್ತು. 59ನೇ ಚಿತ್ರ ಮೂರು ಗುಟ್ಟು ಒಂದು ಸುಳ್ಳು ಒಂದು ನಿಜ 2009ರಲ್ಲಿ ತೆರೆ ಕಂಡಿತ್ತು. 60ನೇ ಚಿತ್ರ ಐತಲಕಡಿ. ಈ ಚಿತ್ರ 2010ರಲ್ಲಿ ತೆರೆ ಕಂಡಿತ್ತು. 61ನೇ ಚಿತ್ರ ಅಪ್ಪು ಆ್ಯಂಡ್ ಪಪ್ಪು. ಈ ಚಿತ್ರ 2010ರಲ್ಲಿ ತೆರೆ ಕಂಡಿತ್ತು. 62ನೇ ಚಿತ್ರ ನನ್ನವನು. ಈ ಚಿತ್ರ 2010ರಲ್ಲಿ ತೆರೆ ಕಂಡಿತ್ತು. 63ನೇ ಚಿತ್ರ ತಿಪ್ಪಾರಳ್ಳಿಯ ತರಲೆಗಳು 2010ರಲ್ಲಿ ತೆರೆ ಕಂಡಿದ್ದು ಆವ್ರೇಜ್ ಆಗಿತ್ತು. 64ನೇ ಚಿತ್ರ ಲಿಫ್ಟ್ ಕೊಡ್ಲಾ 2010ರಲ್ಲಿ ತೆರೆ ಕಂಡಿದ್ದು ಕಾಮಿಡಿಯನ್ ರೋಲ್ ಮಾಡಿದ್ದರು. 65ನೇ ಚಿತ್ರ ಆಪ್ತರಕ್ಷಕ. ಈ ಚಿತ್ರ 2010ರಲ್ಲಿ ತೆರೆ ಕಂಡಿತ್ತು. 66ನೇ ಚಿತ್ರ ಯಕ್ಷ. ಈ ಚಿತ್ರ 2010ರಲ್ಲಿ ತೆರೆ ಕಂಡಿತ್ತು. 67ನೇ ಚಿತ್ರ ವಾರೆವ್ವ. ಈ ಚಿತ್ರ 2011ರಲ್ಲಿ ತೆರೆ ಕಂಡಿದ್ದು ಹಿಟ್ ಆಗಿತ್ತು. 68ನೇ ಚಿತ್ರ ಮರ್ಯಾದೆ ರಾಮಣ್ಣ. ಈ ಚಿತ್ರ 2011ರಲ್ಲಿ ತೆರೆ ಕಂಡಿದ್ದು ಹಿಟ್ ಆಗಿತ್ತು. 69ನೇ ಚಿತ್ರ ಸಿಹಿಮುತ್ತು. ಈ ಚಿತ್ರ 2011ರಲ್ಲಿ ತೆರೆ ಕಂಡಿತ್ತು. 70ನೇ ಚಿತ್ರ ಕಳ್ ಮಂಜ. ಈ ಚಿತ್ರ 2012ರಲ್ಲಿ ತೆರೆ ಕಂಡಿದ್ದು ಹಿಟ್ ಆಗಿತ್ತು. 71ನೇ ಚಿತ್ರ ಗೋವಿಂದಾಯ ನಮಃ 2012ರಲ್ಲಿ ತೆರೆ ಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 72ನೇ ಚಿತ್ರ ನಂದೀಶ. ಈ ಚಿತ್ರ 2013ರಲ್ಲಿ ತೆರೆ ಕಂಡಿದ್ದು ಫ್ಲಾಪ್ ಆಗಿತ್ತು. 73ನೇ ಚಿತ್ರ ಲಕ್ಷ್ಮಿ. ಈ ಚಿತ್ರ 2013ರಲ್ಲಿ ತೆರೆ ಕಂಡಿತ್ತು. 74ನೇ ಚಿತ್ರ ವೀರ. ಈ ಚಿತ್ರ 2013ರಲ್ಲಿ ತೆರೆ ಕಂಡಿತ್ತು. 75ನೇ ಚಿತ್ರ ರಾಧನ ಗಂಡ. ಈ ಚಿತ್ರ 2013ರಲ್ಲಿ ತೆರೆ ಕಂಡಿದ್ದು ಫ್ಲಾಪ್ ಆಗಿತ್ತು. 76ನೇ ಚಿತ್ರ ಪ್ಯಾರ್ಗೆ ಆಗ್ಬಿಟ್ಟೈತೆ. ಈ ಚಿತ್ರ 2013ರಲ್ಲಿ ತೆರೆ ಕಂಡಿದ್ದು ಆವ್ರೇಜ್ ಆಗಿತ್ತು. 77ನೇ ಚಿತ್ರ ಕರೋಡ್ಪತಿ. ಈ ಚಿತ್ರ 2014ರಲ್ಲಿ ತೆರೆ ಕಂಡಿದ್ದು ಆವ್ರೇಜ್ ಆಗಿತ್ತು. 78ನೇ ಚಿತ್ರ ಪುಂಗಿದಾಸ. ಈ ಚಿತ್ರ 2014ರಲ್ಲಿ ತೆರೆ ಕಂಡಿದ್ದು ಫ್ಲಾಪ್ ಆಗಿತ್ತು. 79ನೇ ಚಿತ್ರ ಐಂಧಾಮ್ ತಲೈಮುರೈ ವೈಧಿಯ ಸಿಂಗಾಮಣಿ ತಮಿಳು. ಈ ಚಿತ್ರದಲ್ಲಿ ಅವರು ನಟಿಸಿದ್ದರು. 80ನೇ ಚಿತ್ರ ನಮೋ ಭೂತಾತ್ಮ. ಈ ಚಿತ್ರ 2014ರಲ್ಲಿ ತೆರೆ ಕಂಡಿದ್ದು ಆವ್ರೇಜ್ ಆಗಿತ್ತು. 81ನೇ ಚಿತ್ರ ಗೋವಾ. ಈ ಚಿತ್ರ 2015ರಲ್ಲಿ ತೆರೆ ಕಂಡಿದ್ದು ಫ್ಲಾಪ್ ಆಗಿತ್ತು. 82ನೇ ಚಿತ್ರ ಲೊಟ್ಟೆ. ಈ ಚಿತ್ರ 2015ರಲ್ಲಿ ತೆರೆ ಕಂಡಿದ್ದು ಆವ್ರೇಜ್ ಆಗಿತ್ತು. 83ನೇ ಚಿತ್ರ ಪುಟ್ಟಣ್ಣ. ಈ ಚಿತ್ರ 2016ರಲ್ಲಿ ತೆರೆ ಕಂಡಿದ್ದು ಫ್ಲಾಪ್ ಆಗಿತ್ತು. 84ನೇ ಚಿತ್ರ ಡೀಲ್ ರಾಜ. ಈ ಚಿತ್ರ 2016ರಲ್ಲಿ ತೆರೆ ಕಂಡಿದ್ದು ಆವ್ರೇಜ್ ಆಗಿತ್ತು. 85ನೇ ಚಿತ್ರ ಕೆಂಪೇಗೌಡ 2 2019ರಲ್ಲಿ ತೆರೆ ಕಂಡಿದ್ದು ಹಿಟ್ ಆಗಿತ್ತು. 86ನೇ ಚಿತ್ರ ಉಂಡೆ ನಾಮ ಎನ್ ಸಿನಿಮಾಸ್. ಅಪ್ಕಮಿಂಗ್ ಮೂವೀಸ್ ಯಲಾ ಕುನ್ನಿ. ಈ ಚಿತ್ರ 2023ರಲ್ಲಿ ತೆರೆ ಕಾಣಬೇಕಿದೆ. 88ನೇ ಚಿತ್ರ 2020. ಈ ಚಿತ್ರ 2023ರಲ್ಲಿ ತೆರೆ ಕಾಣಬೇಕಿದೆ. 89ನೇ ಚಿತ್ರ ಮೀರ್ ಸಾದಕ್. ಈ ಚಿತ್ರ 2023ರಲ್ಲಿ ತೆರೆ ಕಾಣಬೇಕಿದೆ. ನೀವು ಕೂಡ ಕೋಮಲ್ ಅವರ ಅಭಿಮಾನಿಯಾಗಿದ್ದರೆ ಅವರ ಯಾವ್ಯಾವ ಚಿತ್ರಗಳು ಇಷ್ಟ ಅನ್ನೋದನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಇದೇ ರೀತಿಯ ಸ್ಟಾರ್ಗಳ ಇನ್ಫಾರ್ಮೇಷನನ್ನು ನಾವು ನಿಮಗೆ ಕೊಡ್ತಾನೆ ಇರ್ತೀವಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡಿ. ಧನ್ಯವಾದಗಳು ಫ್ರೆಂಡ್ಸ್.